ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನ್ ಮಾಡ್ಲಿ? ಅಹಲ್ಯ ಅಕ್ಕನ ಹತ್ರ ದುಡ್ಡು ಕೇಳೋದಕ್ಕೆ ಬಾಯಿ ಬರ್ತಿಲ್ವೇ? ಸಾಕು ಆಗಿದ್ದಿದ್ರೆ ಅಮ್ಮನ ಸ್ಯಾಲ್ರಿಲಿ ದುಡ್ಡನ್ನ ಕಟ್ ಮಾಡ್ಕೊ ಅಂತ ಆರಾಮಾಗಿ ಹೇಳ್ಬಿಡ್ಬೋದಿತ್ತು. ಆದ್ರೆ ಇವ್ರ ಹತ್ರ ಹೇಗೆ ಕೇಳಲಿ? ಈ ಮನೇಲಿ ಯಾವತ್ತೂ ದುಡ್ಡು ಕೇಳೋದಕ್ಕೆ ಸಂಕೋಚನೆ ಆಗಿರ್ಲಿಲ್ಲ. ಫೀಸ್ನ ಆರಾಮಾಗಿ ಕಟ್ಬಿಡ್ಬೋದಾಗಿತ್ತು. ಆದ್ರೆ ಫಸ್ಟ್ ಟೈಮ್ ಅಹಲ್ಯ ಅಕ್ಕನ ಹತ್ರ ಕೇಳೋದಕ್ಕೆ ಎಷ್ಟೊಂದು ಹಿಂಸೆ ಆಗ್ತಿದೆ. ಏನ್ ಮಾಡ್ಲಿ? ಪ್ರಿನ್ಸಿಪಲ್ ಹತ್ರನೇ ಹೋಗಿ ಒಂದಿನ ಎಕ್ಸ್ಟೆನ್ಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ಸಾಕು ಹತ್ರ ಬಂದು ದುಡ್ಡು ಕೇಳ್ತೀನಿ. ಪೆನಾಲ್ಟಿ ಕಟ್ಟಿದ್ರು ಚಿಂತೆ ಇಲ್ಲ. ಪ್ರಿನ್ಸಿಪಲ್ ಹತ್ರನೇ ಹೋಗಿ ಮಾತಾಡ್ತೀನಿ. ಮೀರಾ, ಕಾಲೇಜಿಗೆ ಹೊರಟ್ಯಾ? ಹ್ಞೂ ಅಕ್ಕ, ಲೈಬ್ರರಿ ಬುಕ್ಸ್ನ ರಿಟರ್ನ್ ಮಾಡಬೇಕಿತ್ತು, ಅದಕ್ಕೆ ನಾ ಹೋಗಿ ಬರ್ತೀನಿ. ಕಾಲೇಜ್ ಫೀ ಯಾವಾಗ ಕಟ್ಟ್ಯಾ ಮೀರಾ? ಈಗ ತಾನೇ ಶಾಂಭವಿ ಅಮ್ಮನ ಹತ್ರ ಮಾತಾಡ್ದೆ. 10,000 ಕಾಲೇಜ್ ಫೀ ಇನ್ಸ್ಟಾಲ್ಮೆಂಟ್ ಉಳ್ದಿದ್ಯಂತೆ. ಮೀರಂಗೆ ನಿಮ್ಮ ಹತ್ರ ಕೇಳೋದಕ್ಕೆ ಮುಜುಗರ ಆಗುತ್ತೇನೋ, ಕೊಟ್ಬಿಡಿ ಅಂತ ಶಾಂಭವಿ ಅಮ್ಮ ಹೇಳಿದ್ರು. ಅದಕ್ಕೆ ನಾನೇ ನಿನ್ನನ್ನು ಹುಡ್ಕೊಂಡು ಬಂದೆ. ಕೊಡ್ತೀನಿ ಬಾ. ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ ಪುಟ್ಟ? ನಿನ್ ದುಡ್ಡನ್ನ ನೀನ್ ಕೇಳೋದಕ್ಕೆ ಯಾಕೆ ಸಂಕೋಚ ಪಟ್ಕೋತ್ಯಾ? ಸುಮ್ಮನೆ ಬಾ. ನಾಳೆ ನಾಳಿದ್ದು ಅಂತ ಅನ್ಕೊಂಡು ಹೋದ್ರೆ ಪೆನಾಲ್ಟಿ ಬೀಳತ್ತೆ, ದುಡ್ಡು ವೇಸ್ಟ್ ಅಲ್ವಾ? ಅನ್ನೆಸೆಸರಿ ದುಡ್ಡನ್ನ ಪೋಲ್ ಮಾಡೋದು ನನಗಿಷ್ಟ ಇಲ್ಲ. ಶಾಂತಲಾ ಮೀಡಿಯಾಗೆ ಪ್ರೊಫೈಲ್ಸ್ ರೆಡಿ ಮಾಡೋದಕ್ಕೆ ಪ್ರಪೋಸಲ್ಸ್ ಯಾಕೆ ಬರುತ್ತೆ ಗೊತ್ತಾ? ನಮ್ಮ ಪ್ರೊಫೈಲ್ಸು ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಈ ಥರ ಲೈನ್ಸ್ ಬರೆದ್ರೆ ಬರೀ ಕ್ಲೈಂಟ್ ಫ್ಲಾಪ್ ಆಗಲ್ಲ, ನಮ್ಮ ಕಂಪನಿ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ. ನಾನು ಇವ್ರಿಗೆ 15 ದಿನದ ಹಿಂದೆನೇ ಹೇಳಿದ್ದೆ ಅಣ್ಣ, ಕ್ರಿಯೇಟಿವ್ ರೈಟರ್ಸ್ನ ಹೈಯರ್ ಮಾಡಿ ಇಂಟರ್ವ್ಯೂಗೆ ಬರೋಕೆ ಹೇಳಿ, 5 ಜನನ ಸೆಲೆಕ್ಟ್ ಮಾಡಿ ನಾನು ಬಂದು ಫಾಲೋ ಅಪ್ ಮಾಡ್ತೀನಿ ಅಂತ. ಬಟ್ ಇವ್ರು ಯಾವ ಕೆಲಸನೂ ಮಾಡಿಲ್ಲ, ವೇಸ್ಟ್ ಅಣ್ಣ ಇವರೆಲ್ಲ. ಅನಿ, ಒಂದು ನಿಮಿಷ ನಾನು ಮಾತಾಡ್ತೀನಿ. ನೋಡ್ರಿ, ಬಿಗಿನಿಂಗಲ್ಲಿ ನಮ್ಮ ಕಂಪನಿಯಲ್ಲಿ ಒಳ್ಳೊಳ್ಳೆ ರೈಟರ್ಸ್ ಇದ್ರು, ಆದರೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ನಾವೇ ಬೇರೆ ಬೇರೆ ಕಡೆ ಕಳಿಸಿದ್ವಿ. ಈಗ ಹೋಗಿ ಅವ್ರ ಹತ್ರ ಲೈನ್ಸ್ ಬರ್ಕೊಡಿ ಅಂತ ಕೇಳೋದಕ್ಕಾಗಲ್ಲ. ಯಾಕ್ರಿ? ಒಬ್ಬ ಕ್ರಿಯೇಟಿವ್ ರೈಟರ್ ಸಿಗೋದು ಅಷ್ಟೊಂದು ಕಷ್ಟನಾ? ಅಷ್ಟು ಬರ ಇದೆಯಾ? ಯಾಕೆ ಹುಡ್ಕೋದಕ್ಕಾಗ್ಲಿಲ್ಲ ನಿಮ್ಮ ಕೈಲಿ? ಸರ್, ಕಡಿಮೆ ಅಂದ್ರೆ 100 ರಿಂದ 120 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ ಸರ್. ಬಟ್ ಅಹಲ್ಯ ಮೇಡಮ್ ತರ ಬರೆಯೋರು ಯಾರು ಸಿಗ್ಲಿಲ್ಲ ಸರ್. ಅಟ್ಲೀಸ್ಟ್ ಒಂದು 4 ಬ್ಯೂಟಿಫುಲ್ ಲೈನ್ ಬರೆಯೋ ಸಿಗ್ಲಿಲ್ವಾ ನಿಮ್ಗೆ? ಕ್ಷಮಿಸಿ ಸರ್, ಕೆಲವೊಂದು ಉತ್ತಮವಾದ ಲೈನ್ಸೇ ಇತ್ತು ಸರ್. ಅದು ಪ್ರಾಡಕ್ಟಿವ್ ಕೂಡ ಯೂಸ್ಫುಲ್ ಅನಿಸ್ತಾ ಇತ್ತು ಸರ್. ಆದರೆ ನಾವು ಯಾವಾಗ ಕ್ಲೈಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರು ಅವ್ರು ಯಾರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಸರ್. ಅಹಲ್ಯ ಮೇಡಮ್ ಬರೆದಿರೋ ಲೈನ್ಸ್ಗಳೇ ಅವ್ರಿಗೆ ಇಷ್ಟ ಅಂತ ಹೇಳ್ತಾ ಇದ್ರು ಸರ್. ಚಿಕ್ಕ ಬಾಯಿ ದೊಡ್ಡ ಮಾತು. ನಾನು ಹೀಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಸರ್. ಕ್ರಿಯೇಟಿವ್ ರೈಟಿಂಗ್ ವಿಷಯದಲ್ಲಿ ಅಹಲ್ಯ ಮೇಡಮ್ನ ಮೀರಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ ಸರ್. ಏನಾದರೂ ಆಫೀಸಿಗೆ ರೀಅಪಾಯಿಂಟ್ ಆದರೆ ದೊಡ್ಡ ಸಮಸ್ಯೆಗಳೆಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಕರ್ಗೋಗುತ್ತೆ. ಮೀರಾ, ತುಂಬಾ ಕಷ್ಟಪಟ್ಟು ಹಣನ ಸಂಪಾದನೆ ಮಾಡ್ತಿರ್ತೀವಿ, ಒಂದೊಂದು ಪೈಸೆಗೂ ಶ್ರಮ ಪಡ್ತಿರ್ತೀವಿ, ಅದು ಹಾಳಾಗಬಾರ್ದು. ಕಾಲೇಜ್ ಫೀಸ್ ಕಟ್ಟಕ್ಕೆ ಅಂತ ಹಣ ತಗೊಂಡೋಗ್ತಾ ಇದ್ಯಾ? ಚೆನ್ನಾಗಿ ಓದ್ಕೊ. ಈ ಮಂಗನಾಟ ಎಲ್ಲ ಬಿಟ್ಬಿಡು. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಸಿಲೆಬಸ್ ಕಂಪ್ಲೀಟ್ ಮಾಡೋದ್ರ ಕಡೆ ನಿನ್ ಗಮನ ಇರಲಿ.
ಅದನ್ನ ಬಿಟ್ಟು ಬೇಡದೇ ಇರೋ ವಿಷಯದ ಕಡೆ ಗಮನ ಕೊಟ್ಟು ನಿನ್ ವಿದ್ಯಾಭ್ಯಾಸನ ಹಾಳು ಮಾಡ್ಕೋಬೇಡ. ನಿಮ್ಮಮ್ಮ ನಿನ್ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದಾರೆ, ಅದನ್ನ ಕಳ್ಕೊಬೇಡ. ಹಾಗೆ ಕಷ್ಟಪಟ್ಟು ದುಡ್ದಿರೋ ಈ ಹಣನೂ ಹಾಳು ಮಾಡ್ಬೇಡ, ಸರಿನಾ? ತಗೋ. ಯಾಕೆ ಹಾಗೆ ನಿಂತ್ಬಿಟ್ಟೆಮ್ಮ? ತಗೋ. ಈ ಹಣದ ಬೆಲೆ ಏನು ಅಂತ ದೇವಸ್ಥಾನಕ್ಕೆ ಹೂ ಕಟ್ಟಿದ್ ನನಗೆ ಚೆನ್ನಾಗೇ ಗೊತ್ತು. ತಗೋ. ಥ್ಯಾಂಕ್ಸ್ ಅಕ್ಕ. ಹಾ ಮೀರಾ, ಒಂದ್ ವಿಷಯ ಮರ್ತ್ಬಿಟ್ಟೆ. ನನಗೆ ಮೊದ್ಲಿಂದನೂ ಲೆಕ್ಕ ಬರೆಯೋ ಅಭ್ಯಾಸ. ಅದೇ ನಿಮ್ಮಮ್ಮನ ಸ್ಯಾಲ್ರಿ ಎಲ್ಲ ಲೆಕ್ಕ ಬರೆದಿಡ್ತಿದ್ದೆ. ನಾನು ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದ್ಮೇಲಿಂದ ಅಮ್ಮಂಗೂ ನಿನ್ಗೂ ಏನೇನ್ ಖರ್ಚಾಗಿದೆ, ಎಷ್ಟೆಷ್ಟು ಖರ್ಚಾಗಿದೆ ಅಂತ ಲೆಕ್ಕ ಬರೆದಿಟ್ಟಿದ್ದೀನಿ. ಒಂದ್ಸರಿ ನೋಡ್ತೀಯಾ? ದಟ್ಸ್ ಇಟ್. ಅಣ್ಣ, ಅಮ್ಮನೂ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಆಫೀಸ್ಗೂ ಬರ್ತಾ ಇದ್ರು, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು. ಅದಕ್ಕೆ ಏನಕ್ಕೆ ಆಫೀಸಿಗೆ ಬರಬಾರ್ದು? ಹೇಗಿದ್ರು ಅದಕ್ಕೆ ಅಮ್ಮನ ಪ್ರತಿರೂಪ ಅಲ್ವಾ? ಖಂಡಿತ ಅವ್ರ ಮನೆ ಮತ್ತು ಆಫೀಸ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದಕ್ಕೆ ಈ ಕೆಲಸ ಅಂದರೆ ತುಂಬ ಇಷ್ಟ. 100% ಈ ಕೆಲಸನ ಅವರು ನೋ ಅಂತ ರಿಜೆಕ್ಟ್ ಮಾಡಲ್ಲ. ಪ್ರಶ್ನೆ ಅದಲ್ಲ ಕಣೋ. ಅಹಲ್ಯ ಅವರು ಇಲ್ಲಿ ಕೆಲಸ ಮಾಡ್ತಿರುವಾಗಲೇ ನನ್ನ ಮದುವೆ ಆಗಿದ್ರೆ ಅದು ಬೇರೆನೇ ವಿಷಯ. ಆದರೆ ನಾವು ಅವ್ರನ್ನ ಕೆಲಸದಿಂದ ತೆಗ್ದಿದ್ದೀವಿ ಅಂದ್ಕೊಂಡು ಕೆಲಸ ಬಿಟ್ಟು ಹೋದವರು ಅವರು. ಕೆಲಸನೇ ಮಾಡಲ್ಲ ಅಂತ ನಿರ್ಧಾರ ಮಾಡಿದವರು. ಈಗ ಹೋಗಿ ಕೆಲಸ ಮಾಡಿ ಅಂತ ಕೇಳಿದ್ರೆ ಏನು ಹೇಳ್ತಾರೋ ಏನೋ. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಈ ಆಫೀಸಲ್ಲಿ ಓಡಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಒಂದು, ನೀವೀಗಿರೋ ಪೊಸಿಷನ್ಗಿಂತ ಹೈಯರ್ ಲೆವೆಲ್ಗೆ ಪ್ರಮೋಟ್ ಆಗ್ತೀರ, ಮುಂಬೈಗೆ ಹೋಗ್ತೀರ. ಐ ಮೀನ್ ನಿಮ್ಮ ಟ್ರಾನ್ಸ್ಫರ್ ಲೆಟರ್ ಇಲ್ಲಿದೆ. ಅದು ಬೇಡ ಅನ್ನೋದಾದರೆ ಅದ್ರ ಪಕ್ಕನೇ ಟರ್ಮಿನೇಷನ್ ಲೆಟರ್ ಇದೆ. ಇವತ್ತಿಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿದ ಸಾಕು, ಮನೆಗೆ ಹೋಗ್ಬೋದು ಅನ್ನೋದು ಅದ್ರ ಅರ್ಥ. ಇದೆಲ್ಲ ನನ್ನಿಂದಲೇ ಹಣ ಆಗಿದ್ದು. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತೀನಿ. ಇದನ್ನು ನಾನೇ ಸರಿಪಡಿಸ್ಬೇಕು. ಅದಕ್ಕೆ ಹತ್ರ ನಾನು ಮಾತಾಡ್ತೀನಿ, ಓಕೆನಾ? ಸರಿ, ನೀನೇ ಕನ್ವಿನ್ಸ್ ಮಾಡಿ. ಅಣ್ಣ, ಈ ಚೇರ್ನ ಇಲ್ಲಿಟ್ರೆ ಹೇಗಿರುತ್ತೆ? ಲುಕ್ ವೈಸ್ ಚೆನ್ನಾಗಿರಲ್ಲ. ಆಮೇಲೆ ಕಣ್ಣ ಸಲಿಗೆ ಅಂತ ಹಾಡು ಹೇಳ್ಬೇಕಾಗುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲಿ ಕೂರ್ಸಿದ್ರೆ ಅವಾಗ ಬ್ಯೂಟಿಫುಲ್ ಲೈನ್ಸ್ ಬರಲ್ಲ, ಬರೀ ಬ್ಯೂಟಿಫುಲ್ ವಿಷನ್ಸ್ ಬರುತ್ತೆ. ಲೋ ಅನಿ, ಏನೋ ಮಾಡ್ತಿದ್ಯಾ? ಏನಿಲ್ಲ, ಅದಕ್ಕೆ ಬಂದ್ಮೇಲೆ ಅವ್ರಿಗೊಂದು ಚೇರು ಟೇಬಲ್ಲು ಸಪ್ರೇಟ್ ಆಗಿ ಬೇಕಲ್ವಾ? ನಿನ್ ಚೇಂಬರ್ಲಿ ಇಡೋಣ ಅನ್ಕೊಂಡೆ. ನಿನ್ ಚೇಂಬರ್ಲಿ ಏನಾದ್ರು ಅದಕ್ಕೆ ಇದ್ರೆ ಆಮೇಲೆ ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಡೌಟ್. ಅಯ್ಯೋ ನಿನ್ನ. ಕೂಲ್ 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 ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ನಿನ್ನ ಎದೆ ಮುಟ್ಕೊಂಡು ಹೇಳು. ಅದಕ್ಕೆ ಏನಾದ್ರು ಇಲ್ಲಿದ್ರೆ ಅವ್ರನ್ನ ಕೆಲಸ ಮಾಡಕ್ ಬಿಡ್ತೀಯಾ? ನಾನೇನೋ ಮಾಡ್ತೀನಿ. ಬೇಡಪ್ಪ ಬೇಡ, ನನಗೆ ಅದಕ್ಕೆ ಮೇಲೆ ನಂಬಿಕೆ ಇದೆ, ನಿನ್ ಮೇಲೆ ನನಗೆ ನಂಬಿಕೆನೇ ಇಲ್ಲ. ಆಮೇಲೆ ನೀನು ಸ್ಟೈಲಾಗಿ ಈ ಥರ ತಲೆ ಆಡಿಸ್ತಾ ಅದಕ್ಕೆ ಕೆಲಸದ ಮೇಲೆ ಇರೋ ಕಾನ್ಸಂಟ್ರೇಷನ್ ಹಾಳು ಮಾಡ್ತೀನಿ.
ಸೊ ಅದಕ್ಕೆ ನಮ್ಮ ಲೇಡಿ ಬಾಸ್ಗೆ ನಾನು ಸಪ್ರೇಟಾಗಿ ಕ್ಯಾಬಿನ್ ಮಾಡ್ತೀನಿ. ಹೌದಾ? ನಿಂತ್ಕೊ, ನಿನಗೆ ಮಾಡ್ತೀನಿ. ರೈ ಅನಿ, ಇವ್ರ್ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? ಯಾರು? ಒಬ್ರಿಗೆ ಅರ್ಜೆಂಟ್ ಕೆಲಸ ಬೇಕಣ್ಣ, ಅವ್ರನ್ನ ಬರಕ್ಕೆ ಹೇಳಿದ್ದೆ. ಅದು ನಾನು ಮೊದ್ಲಿಂದನೂ ಲೆಕ್ಕಾಚಾರದವಳು. ಈ ಮನೆ ಜವಾಬ್ದಾರಿ ವಹಿಸ್ಕೊಂಡ್ಮೇಲಂತೂ ಒಂದ್ 5 ರೂಪಾಯಿ ಆಚೆ ಈಚೆ ಆದ್ರೆ ನನ್ನ ಮನ್ಸಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ಈಗ ಈ ಕೀ ಬೇರೆ ನನ್ನ ಹತ್ರ ಇದೆ. ಈ ಮನೆ ಜವಾಬ್ದಾರಿ ನನ್ನ ಹೆಗ್ಲ ಮೇಲಿದೆ. ನನ್ನ ಗಂಡನ ಮನೆ ಲೆಕ್ಕಾಚಾರದಲ್ಲಿ ಪಕ್ಕ ಇದ್ರೆ ಚೆನ್ನಾಗಿರತ್ತಲ್ವಾ? ಸುಮ್ಮನೆ ಲೆಕ್ಕ ಇಲ್ಲದೆ ಹಣ ಕಾಣ್ದಿದ್ರೆ ಅವ್ರಿಗೂ ನನ್ನ ಮೇಲೆ ಅನುಮಾನ ಬರಬಾರ್ದು. ಇದು ಲೆಕ್ಕ ಹಿಡ್ದಿರೋ ಹಣ ಅಲ್ಲ ಅಕ್ಕ. ನಮ್ಮಮ್ಮ ದುಡ್ದಿರೋ ಸಂಬಳ ಇದು. ಸಾಲ ಅಂತ ತಗೊಂಡಿರೋದಲ್ಲ. ಅಯ್ಯೋ, ನಾನೆಲ್ ಸಾಲ ಅಂತ ಹೇಳ್ದೆ? ನನಗ್ ಗೊತ್ತು ಇದು ನಿಮ್ಮಮ್ಮ ದುಡ್ದಿರೋ ಹಣನೇ, ಇಲ್ಲ ಅಂತ ಹೇಳಲಿಲ್ಲ. ನನಗ್ ಗೊತ್ತಿರೋ ಹಾಗೆ ನಿಮ್ಮಮ್ಮಂಗೆ 20,000 ಸಂಬಳ ಅಲ್ವಾ? ಓಕೆ, ಈಗ 10,000 ಕೊಟ್ಟಿದ್ದೀನಿ. ಅಮ್ಮಂಗೆ ಶುಗರ್ ಲೆವೆಲ್ ಜಾಸ್ತಿ ಆಯ್ತು ಅಂತ ಮಾತ್ರೆ ತರಿಸಿದ್ವಲ್ಲ, ಅದು 10,000 ಆಯ್ತು ಕಣೆ. ಅಮ್ಮಂಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿದ್ರಿಂದ ಡಾಕ್ಟರು ಕಾಸ್ಟ್ಲಿ ಮಾತ್ರೆ ಬರ್ದು ಕೊಟ್ಟಿದ್ರು. ಈ ಡಾಕ್ಟರ್ ಫೀಸು ಅದು ಇದು ಎಲ್ಲ ಎಷ್ಟು ಕಾಸ್ಟ್ಲಿ ಅಂತ ನಿಂಗೆ ಗೊತ್ತಲ್ವಾ? ಅದಕ್ಕೆ 10,000, ಈಗ ಎರಡೂ ಸೇರಿಸಿ 20,000 ಆಯಿತು. ಹಾಗೆ ಲಾಸ್ಟ್ ಮಂತು ಪ್ರಾಕ್ಟಿಕಲ್ ಎಕ್ಸಾಮ್ಸು ಅಂತ ಅಮ್ಮ ಏನೋ ಹರಕೆ ತೀರಿಸ್ಬೇಕು ಅಂತ ಸಾಕೇತ್ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ರು. ಎರಡೂ ಸೇರಿಸಿದ್ರೆ ಆಲ್ಮೋಸ್ಟ್ 20,000 ಎಕ್ಸೆಸ್ಸೇ ಬರ್ತಿದೆ ಕಣೆ. ಅರ್ಥ ಆಗ್ಲಿಲ್ಲ ಅಕ್ಕ. ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ನಿಮ್ಮ ಅಮ್ಮನ ಸ್ಯಾಲ್ರಿಗಿಂತ ನೀವ್ ಖರ್ಚು ಮಾಡಿರೋ ಹಣ 20,000 ಜಾಸ್ತಿನೇ ಇದೆ. ಐ ಮೀನ್ ನಿಮ್ಮಮ್ಮ ಆಲ್ರೆಡಿ 20,000 ಸಾಲ ಮಾಡಿದ್ದಾರೆ ಅಂತ ಹೇಳ್ದೆ. ಲೆಕ್ಕ ಬರ್ದಿಟ್ಟಿದ್ದೀನಿ, ಬೇಕಿದ್ರೆ ತೋರಿಸ್ಲಾ? ಹೂನಮ್ಮ, 2 ದಿನದಲ್ಲಿ ಬೇರೆ ಕೀನ ವಾಪಸ್ ತಗೋತೀನಿ ಅಂತ ಹೇಳಿದ್ಯಾ? ವಾಪಸ್ ತಗೊಂಡ್ಮೇಲೆ ಸಾಕೇತವ್ರು ದುಡ್ಡನ್ನ ಲೆಕ್ಕ ಹಾಕಿ 20,000 ಹೆಚ್ಚು ಕಡಿಮೆ ಇದೆ ಅಂತ ಹೇಳಿದ್ರೆ ನನ್ ಮಾನ ಹೋಗಲ್ವಾ? ಎಷ್ಟೇ ಆದ್ರೂ ನಾನು ಈ ಮನೆ ಸೊಸೆ. ಸುಮ್ಮನೆ ದುಡ್ಡು ಪೋಲಾಗೋದು ನನಗಂತೂ ಇಷ್ಟ ಇಲ್ಲ. ಮನೆ ಹಣನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ, ಹೌದಲ್ವಾ? ಅಮ್ಮನ ಹತ್ರ ಮಾತಾಡ್ತೀನಿ ಅಕ್ಕ. ಹಾ, ಇನ್ನೊಂದು ಮಾತು. ನಾನು ಈ ಮನೆ ಯಜಮಾನಿ. ನೀನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಈ ಕೀ ಯಾವತ್ತಿದ್ರು ನಂದೆ. ಯಾಕಂದ್ರೆ ನಾನು ಈ ಮನೆ ಸೊಸೆ, ಈ ಮನೆ ಮಹಾರಾಣಿ. ಸಾಯೋವರೆಗೂ ನನ್ನ ಋಣ ಇಲ್ಲೇ. ಆದ್ರೆ ನೀನ್ ಎಷ್ಟು ದಿನ ಅಂತ ಈ ಮನೇಲಿ ಇರ್ತೀಯ ಯೋಚನೆ ಮಾಡು. ನಿನ್ನ ಹಾಗೂ ಈ ಮನೆ ಋಣ ತುಂಬಾ ಬೇಗ ಮುಕ್ತಾಯ ಆಗುತ್ತೆ. ನಾನೇ ಅದನ್ನ ಮಾಡ್ತೀನಿ. ಕೌಂಟ್ ಯೋರ್ ಡೇಸ್ ಬೇಬಿ.